ಇಲ್ಲಿ ಬಿಜೆಪಿ ಎಲ್ಲೆಲ್ಲಿ ಗೆದ್ದಿದೆ ಅಲ್ಲೆಲ್ಲ ಅನುಮಾನನ ವಿರೋಧ ಪಕ್ಷಗಳೆಲ್ಲ ವ್ಯಕ್ತ ಮಾಡ್ತಾ ಇದ್ದಾವೆ. EVM ಯಾಕಾಗಿದೆ ಅಂತ ಇದು ಡೌಟನ್ನು ಎಕ್ಸ್ಪ್ಲೇನ್ ಮಾಡಿದೆ. ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎಲೆಕ್ಷನ್ ಕಮಿಷನ್. ಅವರು ಕ್ಲಿಯರಾಗಿ ಅವರ ಅನುಮಾನ ಏನಿದೆ ಅದನ್ನು ಪರಿಮಾಡಿ. ಈಗ ಅಮೇರಿಕದಂಥ ದೇಶದಲ್ಲಿ ಬ್ಯಾಲೆಟೆಲ್ಲ ನಡೀತಾ ಇದೆಯಲ್ಲ, ತುಂಬ ಅಡ್ವಾನ್ಸ್ಡ್ ಆಗಿರೋ ಕಂಟ್ರಿ, ಆ ದೇಶದಲ್ಲೇ ಬ್ಯಾಲೆಟ್ ನಡೀತಾ ಇದೆ. ಅನುಮಾನಗಳು ಬಂದಾಗ ಪ್ರಜಾಪ್ರಭುತ್ವದಲ್ಲಿ ಪಾರದರ್ಶಕತೆ, ಚುನಾವಣೆ ಪಾರದರ್ಶಕ ಮಾಡಬೇಕು. ಡೌಟ್ಸ್ನ ಕ್ಲಿಯರ್ ಮಾಡೋಂಥದ್ದು ಚುನಾವಣೆಯ ಆದ್ಯ ಕರ್ತವ್ಯ. ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಲ್ಲೆಲ್ಲಿ ಅನುಮಾನ ಇರ್ತದೆ ಪರಿಹಾರ ಆಗಬೇಕಲ್ವ. ಅನುಮಾನಗಳು ಬಂದಾಗ ಪರಿಹಾರ ಮಾಡಬೇಕಂದು ಚುನಾವಣೆ ಪ್ರಜಾಪ್ರಜಾತ್ಮಕ ನಿಲುವಿನಲ್ಲಿ ಪಾರದರ್ಶಕತೆ ಭಾಳ ಮುಖ್ಯವಾಗಿರೋದು. ಅದಕ್ಕೆ ಅನುಮಾನ ಹೇಳ್ತಾನೆ ಬಂದಿದೆ. ಹೋರಾಟ ಆಗಿದ್ದಾವೆ, ಧರಣಿ ಮಾಡಿದ್ದಾರೆ, ಚುನಾವಣೆ ಆಯೋಗ ಭೇಟಿ ಮಾಡಿದ್ದಾರೆ, ಪ್ರೆಸ್ಗಳು ಹೇಳಿದ್ದಾರೆ. ಬಟ್ ಸ್ಟಿಲ್ ಇದು ನಡೀತಾನೆ ಇದೆ. ಒಂದು ತೆರೆ ಆಗಬೇಕಲ್ಲ, ಇಲ್ಲ ಪಾರದರ್ಶಕತೆ ಇದೆ ಅಂತೇಳಿ. ಸರ್, ಸಿದ್ದರಾಮಯ್ಯ ಕೊನೆ ಬಜೆಟ್ ಅಂತ ಹೇಳ್ತಿದ್ದಾರೆ ಸರ್. ಅಂದರೆ BJP ಹೇಳ್ತಾರೆ ಇದೇ ಕೊನೆ ಬಜೆಟ್ ಅವ್ರದ್ದು. ಬಜೆಟ್ ಆದಮೇಲೆ ಅವರು ರಾಜೀನಾಮೆ ಕೊಡ್ತಾರೆ, ಬದಲಾವಣೆ ಆಗುತ್ತೆ. BJP ಅವರು ಕಾಂಗ್ರೆಸ್ ಹೈಕಮಾಂಡ. BJP ಇಸ್ ನಾಟ್ ಕಾಂಗ್ರೆಸ್ ಹೈಕಮಾಂಡ್. ಹೀಗಾಗಿ ಅವರು ನೋಡ್ತಾ ಇದ್ದ ದ್ರಾಕ್ಷಿ ತಿನ್ನೋಕ್ಕೆ ಸಿಗ್ತಾ ಎಲ್ಲ ಉಳಿ ಅಂತಿದ್ದಾರೆ ಅಷ್ಟೇ. ಬದಲಾವಣೆ ಯಾಕೆ? ಯಾಕಂದರೆ DK ಶಿವಕುಮಾರ್ ಈಗ ಆಲ್ರೆಡಿ ಮಾತುಕತೆ ಆಗಿದೆ ಅಂತ ಎಲ್ಲಿ ಹೇಳಿದ್ರು? ನಿಮ್ಗೆ ಹೇಳಿದಾರ? ಸರ್, ನಿಮ್ಗೇನಾದ್ರು ಹೇಳಿದಾರ? ಮೂಲಗಳ ಪ್ರಕಾರ ತಿಳಿದು ಬರ್ತಾ ಇದ್ದಾರೆ. ಯಾವ ಮೂಲಪ್ಪ ಅದು? ಎಲ್ಲ ಕಡೆಯಲ್ಲೂ ಚರ್ಚೆ ಆಗ್ತಿದೆ. ಕೆಲವರು ಕಾಂಗ್ರೆಸ್ನಲ್ಲೇ ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ. ಮುಖ್ಯಮಂತ್ರಿ ಆಗಿರುವಾಗ ಕುರ್ಚಿ ಖಾಲಿ ಇರಲ್ಲ. ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿ ಮುಂದುವರಿತಾರೆ. ಈಗ ನಾವು ಒಂದು ನ್ಯಾಯಮೂರ್ತಿಗಳ ಸಮಿತಿ ರೆಫರ್ ಮಾಡಿದ್ದೀವಿ. ಅವರೆಲ್ಲ ಅಂಕಿ ದತ್ತಾಂಶಗಳನ್ನು ಕ್ರೋಢೀಕರಿಸ್ತಿದ್ದಾರೆ. ಆದಷ್ಟು ಬೇಗ ಆಗುತ್ತೆ.